ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭಾರತದ ರಾಜಕೀಯದ ಅತ್ಯಂತ ಪ್ರಭಾವಶಾಲಿ ಯುವ ನಾಯಕ ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚಡ್ಡಾ ಅವರ ಬಗ್ಗೆ ಮಾತನಾಡೋಣ. ಇವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಸಂಸತ್ತಿನಲ್ಲಿ ಜನಸಾಮಾನ್ಯರ ಪರವಾಗಿ ತರ್ಕಬದ್ಧವಾಗಿ ಧ್ವನಿ ಎತ್ತುವ ಧೀಮಂತ ವ್ಯಕ್ತಿ. ಹಾಗಿದ್ರೆ ಈ ರಾಘವ್ ಚಡ್ಡಾ ಅವರ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, 11 ನವೆಂಬರ್ 1988ರಂದು ಜನಿಸಿದ ರಾಘವ್ ವೃತ್ತಿಯಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಇವರು ಚಿಕ್ಕ ವಯಸ್ಸಿನಲ್ಲೇ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಪ್ರೇರಿತರಾಗಿ ರಾಜಕೀಯಕ್ಕೆ ಬಂದವರು. ಇವತ್ತು ಅವರು ರಾಜ್ಯಸಭೆಯ ಅತ್ಯಂತ ಕಿರಿಯ ಸದಸ್ಯರಲ್ಲಿ ಒಬ್ರು. ಹಾಗಿದ್ರೆ ಸಂಸತ್ತಿನಲ್ಲಿ ಕೇಳಿದ ಕ್ರಾಂತಿಕಾರಿ ಪ್ರಶ್ನೆಗಳು ಯಾವ್ಯಾವು ಅಂತ ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ, ರಾಘವ್ ಚಡ್ಡಾ ಅವರು ಸಂಸತ್ತಿನಲ್ಲಿ ಕೇಳಿದ ಈ 5 ಪ್ರಶ್ನೆಗಳು ಇಡೀ ದೇಶದ ಗಮನವನ್ನ ಸೆಳೆದಿವೆ. ಟ್ಯಾಕ್ಸ್ ಮತ್ತು ರೀಚಾರ್ಜ್. ಶಾಸಕರಿಗೆ ತಿಂಗಳಿಗೆ 9,000 ರೂಪಾಯಿ ಮೊಬೈಲ್ ಭತ್ಯೆ ಯಾಕೆ? ಆ ಹಣವನ್ನ ಜನರ ಕಲ್ಯಾಣಕ್ಕೆ ಬಳಸಬಾರದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎರಡನೆಯದ್ದು, ಇನ್ಕಮಿಂಗ್ ಕಾಲ್ಸ್. ನಮ್ಮ ಫೋನ್ನಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ರೂ ನಮಗೆ ಬರುವ ಕರೆಗಳನ್ನ ಟೆಲಿಕಾಂ ಕಂಪನಿಗಳು ಯಾಕೆ ಕಟ್ ಮಾಡುತ್ತವೆ? ಇದು ಗ್ರಾಹಕರಿಗೆ ಮಾಡ್ತಾ ಇರುವ ಅನ್ಯಾಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೂರನೆಯದಾಗಿ, ಮಹಿಳೆಯರ ಆರೋಗ್ಯ. ಋತುಸ್ರಾವ ಎಂಬುದು ನೈಸರ್ಗಿಕ ಪ್ರಕ್ರಿಯೆ. ಇದರ ಬಗ್ಗೆ ಮುಜುಗರ ಬಿಟ್ಟು ಸ್ಯಾನಿಟರಿ ಪ್ಯಾಡ್ಗಳ ಸುಲಭ ಲಭ್ಯತೆಯ ಬಗ್ಗೆ ಸರ್ಕಾರ ಯೋಚಿಸಬೇಕು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಬಯೋಮೆಟ್ರಿಕ್ ಸಿಸ್ಟಮ್ ಬಗ್ಗೆ, ಬಡವರಿಗೆ ರೇಷನ್ ಪಡೆಯೋದಕ್ಕೆ ಬಯೋಮೆಟ್ರಿಕ್ ಬೇಕು ಅನ್ನೋದೇ ಆದ್ರೆ ರಾಜಕಾರಣಿಗಳ ಮತದಾನಕ್ಕೂ ಮತ್ತು ಹಾಜರಾತಿಗೂ ಬಯೋಮೆಟ್ರಿಕ್ ಯಾಕೆ ಕಡ್ಡಾಯ ಮಾಡಬಾರದು ಅಂತ ಸಂಸತ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇವರ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 5ನೇದಾಗಿ, ಯುವಜನರ ನಿರುದ್ಯೋಗ. ಪರೀಕ್ಷಾ ಶುಲ್ಕದ ಹೆಸರಿನಲ್ಲಿ ನಿರುದ್ಯೋಗಿ ಯುವಕರಿಂದ ಸರ್ಕಾರ ಹಣ ವಸೂಲಿ ಮಾಡೋದನ್ನ ನಿಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಇವರ ರಾಜಕೀಯ ಸಿದ್ಧಾಂತಗಳು ಯಾವ ರೀತಿಯಾಗಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಘವ್ ಚಡ್ಡಾ ಅವರ ಪ್ರಕಾರ ನಮಗೆ ಬೇಕಾಗಿರೋದು ಧರ್ಮ ಜಾತಿಯ ಹೆಸರಿನಲ್ಲಿ ಕಿತ್ತಾಡುವ ನಾಯಕರಲ್ಲ, ಬದಲಾಗಿ ಉತ್ತಮ ಶಿಕ್ಷಣ, ಉಚಿತ ಆರೋಗ್ಯ ಸೇವೆ ಮತ್ತು ಯುವಕರಿಗೆ ಉದ್ಯೋಗ ನೀಡುವ ಆಡಳಿತ ಬೇಕು. ಇವರ ಈ ಸ್ಪಷ್ಟ ಗುರಿ ಮತ್ತು ಆಧುನಿಕ ಚಿಂತನೆಗಳು ಅನೇಕರಿಗೆ ಇವರು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗುವ ಅರ್ಹತೆ ಹೊಂದಿದ್ದಾರೆ ಎಂಬ ನಂಬಿಕೆಯನ್ನ ಮೂಡಿಸ್ತಾ ಇದೆ. ಒಟ್ನಲ್ಲಿ ದೇಶದ ರಾಜಕೀಯದಲ್ಲಿ ಬದಲಾವಣೆ ತರೋದಕ್ಕೆ ಇಂತಹ ವಿದ್ಯಾವಂತ ಯುವಕರ ಅಗತ್ಯತೆ ಇದೆ. ನಿಮ್ ಪ್ರಕಾರ ರಾಘವ್ ಚಡ್ಡಾ ಅವರ ಯಾವ ಪ್ರಶ್ನೆ ನಿಮಗೆ ಹೆಚ್ಚು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ.